ಈಕ್ವಿ ಡಿಸ್ಟೆಂಟ್. ಓಕೆ, ಏನ್ ಸರ್ ಈಕ್ವಿ ಡಿಸ್ಟೆಂಟ್ ಅಂತಂದ್ರೆ ಈಕ್ವಲ್ ಡಿಸ್ಟೆನ್ಸ್ ನ ಈಕ್ವಿ ಡಿಸ್ಟೆಂಟ್ ಅಂತ ಕರಿತೀವಿ. ಈಕ್ವಲ್ ಡಿಸ್ಟೆನ್ಸು ಯಾವ್ದಾದ್ರು ಮಧ್ಯೆ, ಈಗ ಫಾರ್ ಎಕ್ಸಾಂಪಲ್ ಇದೊಂದು ಪಾಯಿಂಟ್ ತಗೊಳ್ಳೋಣ, ನೆಕ್ಸ್ಟ್ ಇಲ್ಲೊಂದು ಪಾಯಿಂಟು, ನೆಕ್ಸ್ಟ್ ಇಲ್ಲೊಂದು ಪಾಯಿಂಟು. ಓಕೆ, ಈಗ ಸೊ ದಿಸ್ ಐ ವಿಲ್ ರೈಟ್ ಇಟ್ as p ಆಫ್ ಎಕ್ಸ್ ಕಾಮ ವೈ. ಇದು ಮೇನ್ ಪಾಯಿಂಟ್. ಸೊ ಈ ಡಿಸ್ಟೆನ್ಸ್ ಮತ್ತೆ ಈ ಡಿಸ್ಟೆನ್ಸ್, ಯಾವ ಡಿಸ್ಟೆನ್ಸ್ ಇದು ಮತ್ತೆ ಇದು. ಈಗ ದಿಸ್ ಐ ಕ್ಯಾನ್ ರೈಟ್ as e ಆಫ್ x1 y1, ದಿಸ್ ಐ ಕ್ಯಾನ್ ರೈಟ್ as b ಆಫ್ x2 ಕಾಮ y2. ರೀಡಿಂಗ್ ಆರ್ ನಾಟ್? ಈಗ ಇವೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್ d1, ಇವೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್ d2. ಎಸ್, ಗೆಟಿಂಗ್ ಆರ್ ನಾಟ್? ಸೊ ಇದೆಲ್ಲ ವೆರಿ ಸಿಂಪಲ್ ಮಕ್ಕಳ, ಆರಾಮಾಗಿ ಮಾಡಕ್ ಬಿಡ್ಬೋದು. ಈಗ ನೋಡಿ, ಈಕ್ವಿ ಡಿಸ್ಟೆಂಟ್ ಮೀನಿಂಗ್ ಏನು? ಡಿಸ್ಟೆನ್ಸ್ ಈಕ್ವಲ್ ಅಂತ ಅಂದ್ರೆ ಪಿ ಎ ಶುಡ್ ಬಿ ಈಕ್ವಲ್ ಟು ಏನು? ಪಿ ಬಿ. ಓಕೆ, ಸೊ ಡಿಸ್ಟೆನ್ಸ್ ಈಕ್ವಲ್ ಇದೆ ಅಂದ್ರೆ ಅದ್ರ ಸ್ಕ್ವೇರ್ ಈಕ್ವಲ್ ಇರಬೇಕು, ಕರೆಕ್ಟ್ ಅಲ್ಲ? ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ d1 ಸ್ಕ್ವೇರ್ ಇಸ್ ಈಕ್ವಲ್ ಟು d2 ಸ್ಕ್ವೇರ್. ಅಂದ್ರೆ ಇದ್ರದ್ದು ಸ್ಕ್ವೇರು ಈಕ್ವಲ್ ಆಗೇ ಇರಬೇಕು ಅಂತ. d1 ಸ್ಕ್ವೇರ್ ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಪಾಯಿಂಟ್, ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಪಾಯಿಂಟ್ ಏನಾಗುತ್ತೆ? x ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ y1 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನ್ ಬರೀತೀರಾ? x ಮೈನಸ್ x2 ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ y2 ಹೋಲ್ ಸ್ಕ್ವೇರ್. ಓಕೆ, ಯಾಕಂದ್ರೆ ಇವೆರಡು ಮಧ್ಯೆ x1 y x ಇದೆ, ಇವೆರಡು ಮಧ್ಯೆ x2 y y2 ಇದೆ, ಅದಕ್ಕೆ ಕಾಂಬಿನೇಷನ್ ಅರ್ಥ ಮಾಡ್ಕೊಳ್ಳಿ. ಸೊ ಇದಕ್ಕೆ ಸಿಂಪಲ್ ಫಾರ್ಮುಲಾ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ, a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕಿ x ಸ್ಕ್ವೇರ್ ಪ್ಲಸ್ x1 ಸ್ಕ್ವೇರ್ ಮೈನಸ್ 2x x1 ಹಾಗೆ ಪ್ಲಸ್ y ಸ್ಕ್ವೇರ್ ಪ್ಲಸ್ y1 ಸ್ಕ್ವೇರ್ ಮೈನಸ್ 2y y1 ವಿಚ್ ಇಸ್ ಈಕ್ವಲ್ ಟು, ಆ ಕಡೆ ಏನಿದೆ ಸೇಮ್ ಪ್ರೊಸೀಜರು ಬರೀರಿ, x ಸ್ಕ್ವೇರ್ ಪ್ಲಸ್ x2 ಸ್ಕ್ವೇರ್ ಮೈನಸ್ 2x x2 ಹಾಗೆ ಪ್ಲಸ್ y ಸ್ಕ್ವೇರ್ ಪ್ಲಸ್ y2 ಸ್ಕ್ವೇರ್ ಮೈನಸ್ 2y y2. ಓಕೆ, ಈಗ ನೋಡಿ ಏನೇನು ಸೇಮ್ ಇದೆ ಕ್ಯಾನ್ಸಲ್ ಮಾಡಿ. ಎಕ್ಸ್ ಸ್ಕ್ವೇರ್ ಸೇಮ್ ಇದೆ, ಎಕ್ಸ್ ಸ್ಕ್ವೇರ್ ಸೇಮ್ ಇದೆ, ಕ್ಯಾನ್ಸಲ್ ಆಯ್ತಾ? ನೆಕ್ಸ್ಟ್ ಏನು ಸೇಮ್ ಇದೆ? ವೈ ಸ್ಕ್ವೇರ್ ಸೇಮ್ ಇದೆ, ವೈ ಸ್ಕ್ವೇರ್ ಸೇಮ್ ಇದೆ, ಕ್ಯಾನ್ಸಲ್ ಆಯ್ತಾ? ಈಗ ಏನು ಉಳ್ಕೊಂಡಿದೆ ಅದನ್ನ ಬರ್ಕೋಬೇಕಾಗತ್ತೆ. ಎಕ್ಸ್ ಟರ್ಮ್ಸ್ನ ಫಸ್ಟ್ ಬರ್ಕೊಳ್ಳಿ. ಇಲ್ಲಿ x1 ಸ್ಕ್ವೇರ್ ಇದೆ ಬರ್ಕೊಳ್ಳಿ, ಇಲ್ಲಿ x2 ಸ್ಕ್ವೇರ್ ಇದೆ, ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ, ಮೈನಸ್ x2 ಸ್ಕ್ವೇರ್. ರೀಡಿಂಗ್ ಆರ್ ನಾಟ್? ಅರ್ಥ ಆಗ್ತಿಲ್ಲ? x2 ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಅಗೇನ್ ಇಲ್ಲಿ ಮೈನಸ್ 2x x1 ಇದೆ, ಇಲ್ಲಿ ಮೈನಸ್ 2x x2 ಇದೆ, ಈ ಕಡೆ ಬಂದ್ರೆ ಪ್ಲಸ್ ಆಗಬೇಕು 2x x2. ಎಸ್, ಅರ್ಥ ಆಗ್ತಾ ಅನ್ಕೋತೀನಿ. ವಿಚ್ ಇಸ್ ಈಕ್ವಲ್ ಟು, ಇಲ್ಲೂ ಸೇಮ್ ಅದೇನೆ, ಏನ್ ಬರೀತೀರಾ? y1 ಈ ಕಡೆ ಇದೆ, y2 ಈ ಕಡೆ ಇದೆ, y2 ಸ್ಕ್ವೇರ್ ಮೈನಸ್ y1 ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ y1 ಸ್ಕ್ವೇರ್. ಓಕೆ, ಮೈನಸ್, ಸೊ ಇಲ್ಲಿ 2y y2 ಇದೆ, ಮೈನಸ್ 2y y1 ಈ ಕಡೆ ಬಂದ್ರೆ ಪ್ಲಸ್ 2y y1 ಆಯ್ತು. ಓಕೆ, ಈಗ ನೋಡಿ ಮಕ್ಕಳ, ದಿಸ್ ಯು ಕ್ಯಾನ್ ಸಿ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಇದು a ಪ್ಲಸ್ ಬಿ ಇಂಟು a ಮೈನಸ್ ಬಿ ಬರೀಬೋದು. ಎಸ್ ನೋ? ಎಸ್. ಸೊ ಇದನ್ನ ನಾನು ಹಾಗೆ ರೀತಿ ಬರ್ಕೊಂಡ್ರೆ ಹೇಗೆ ಬರೀಬೋದು? x1 ಮೈನಸ್ x2 ಇಂಟು x1 ಪ್ಲಸ್ x2. ರೀಡಿಂಗ್ ಆರ್ ನಾಟ್? ಎಸ್ ನೋ? ಈಗ ಇಫ್ ಐ ಟೇಕ್ ದಿಸ್ 2x ಕಾಮನ್ ಮೈನಸ್ 2x ಕಾಮನ್, ಸೊ ಮೈನಸ್ ಇರೋದು ಒಳಗಡೆ ಏನಾಗುತ್ತೆ? ಪ್ಲಸ್ ಆಗಬೇಕು, x1 ಮೈನಸ್ x2. Yes, no? The same way here I can write this as y2 minus y1 into y2 plus y1 minus, if I take this minus 2y outside, we'll be getting y2 minus y1. Yes. ಈಗ ಇವೆರಡರಲ್ಲಿ ಏನು ಸೇಮ್ ಇದೆ ನೋಡಿ, x ಮೈನಸ್ x1 ಸೇಮ್ ಇದೆ. ಅದಕ್ಕೆ ಏನು ಮಾಡ್ಬೋದು? ಇಫ್ ಐ ಟೇಕ್ x1 ಮೈನಸ್ x2 ಕಾಮನ್ ತೆಗೆದ್ರೆ ಏನಾಗುತ್ತೆ? ಒಳಗಡೆ ಉಳ್ಕೊಳ್ಳೋದು ಇದೊಂದು ಉಳ್ಕೊಳ್ಳುತ್ತೆ, ಕರೆಕ್ಟಾ? ಬರ್ಕೊಳ್ಳಿ, x1 ಪ್ಲಸ್ x2 ಮೈನಸ್ ಇದೊಂದು ಉಳ್ಕೊಳ್ಳುತ್ತೆ 2x. ಎಸ್,
ಓಕೆ ನಾವು ಇಲ್ಲೋ y2 ಮೈನಸ್ y1 ನ ಇಫ್ ಐ ಟೇಕ್ ಔಟ್ ಸೈಡ್ ಯು ವಿಲ್ ಬಿ ಗೆಟಿಂಗ್ ಏನು ಹುಡ್ಕೊಳುತ್ತೆ, ಇದೊಂದು ಹುಡ್ಕೊಳುತ್ತೆ, ಇದೊಂದು ಹುಡ್ಕೊಳುತ್ತೆ. ಸೊ y2 ಪ್ಲಸ್ y1 ಮೈನಸ್ 2y. ಎಸ್ ನೋ? ಈಗ ಐ ಕ್ಯಾನ್ ರೈಟ್ ದಿಸ್ ಈಕ್ವೇಶನ್ ಆಸ್ x1 minus x2 divided by y2 minus y1 which is equal to y1 plus y2 minus 2y divided by x1 plus x2 minus 2x. ರೀಡಿಂಗ್ ಈ ರೀತಿ ಆಗುತ್ತೆ. ನಿಮ್ಗೆ ಎರಡೂ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಸರ್ ಇದೆಲ್ಲ ನಮ್ಮ ಟೀಚರ್ಸ್ ಹೇಳ್ಕೊಡೋದ ಸರ್, ನಮಗೆ ಬೇಕಾ ಇವೆಲ್ಲ ಅಂತ ಅಂದರೆ ಹೌದು ಮಕ್ಕಳ ಬೇಕು. ಯಾಕೆ SSLC ಮಕ್ಕಳು ಬರ್ತಾ ಇರೋಂಥ ಮಕ್ಕಳು IIT ಕ್ರ್ಯಾಕ್ ಮಾಡೋಕ್ಕಾಗ್ತಿಲ್ಲ ಅಂದ್ರೆ ರೀಸನ್ನು ಸ್ಕೂಲಿಂದ ಡಿರೈವೇಶನ್ ಹೇಳ್ಕೊಡಲ್ಲ, ಸ್ಕೂಲಿಂದ ಡಿರೈವೇಶನ್ ಕಲ್ತಿಲ್ಲ ಅಂತ ಅಂದರೆ ಮಾಡೋಕ್ಕಾಗಲ್ಲ. ರೀಡಿಂಗ್ ಓಕೆ. ಸೊ ಇದನ್ನು ಕಾಪಿ ಮಾಡ್ಕೊಳ್ಳಿ. ಇದ್ರ ಮೇಲೆ ಒಂದು ಸ್ವಲ್ಪ ಕ್ವಶನ್ಸ್ ಮಾಡೋಣ. ವೆರಿ ಸಿಂಪಲ್ ಕ್ವಶನ್ಸು. ಓಕೆ. ಸೊ ಇದರಲ್ಲಿ ನೆಕ್ಸ್ಟ್ ನಿಮಗೆ 2 ಕೇಸಸ್ ಬರುತ್ತೆ, 2 ಕೇಸು. ಸೊ ವಾಟ್ ಆರ್ ದೋಸ್ ಕೇಸಸ್ ಅಂತ ಅಂದ್ರೆ ಇದನ್ನ ಹೇಳಿಸ್ಬಿಡ್ತೀನಿ. ಸೊ ವಾಟ್ ಆರ್ ದಿಸ್ ಕೇಸಸ್ ಅಂತಂದ್ರೆ ಮೊದಲು ಕೇಸ್ 1 ಅಂತ ಬರ್ಕೊಳ್ಳಿ. ಫಸ್ಟ್ ಕೇಸ್ ಬಂದ್ಬಿಟ್ಟು ಇಫ್ ಪಾಯಿಂಟ್ ಈಸ್ ಆನ್ ಎಕ್ಸ್ ಆಕ್ಸಿಸ್. ಸೊ ಎಕ್ಸ್ ಆಕ್ಸಿಸ್ ಅಲ್ಲಿ ಇದೆ ಅಂದ್ರೆ ಮಕ್ಕಳ ಒಂದ್ ಅರ್ಥ ಮಾಡ್ಕೊಬೇಕು. ಎಕ್ಸ್ ಆಕ್ಸಿಸ್ ಮೇಲೆ ಇದೆ ಅಂದ್ರೆ ನೋಡಿ, ವೆರಿ ಸಿಂಪಲ್ ಆಗಿ ಹೇಳ್ತೀನಿ. ಇದು ಎಕ್ಸ್ ಆಕ್ಸಿಸ್ ಕರೆಕ್ಟಾ? ಎಸ್ ನೋ? ವೈ ಡ್ಯಾಶ್ ಈ ಎಕ್ಸ್ ಆಕ್ಸಿಸ್ ಮೇಲಿದೆ. ಸೊ ಇದು 0, ಇಲ್ಲಿಂದ ಎಕ್ಸ್ ಕರೆಕ್ಟಾ? ಈ ಎಕ್ಸ್ ಆಕ್ಸಿಸ್ ನನ್ನ ಮೇಲಿದೆ ಅಂದ್ರೆ ವೈ ಏನು ಇಲ್ಲ, ವೈ ಖಾಲಿ ಇದೆ, ದೆನ್ ವೈ ಬಿಕಮ್ಸ್ 0. ಅರ್ಥ ಮಾಡ್ಕೊಳ್ಳಿ. ಓಕೆ. ಸೊ ದಿಸ್ ಎಕ್ಸ್ ಆಕ್ಸಿಸ್ ಅಲ್ಲಿ ಇದೆ ಅಂದ್ರೆ ವೈ ಈಸ್ ಈಕ್ವಲ್ ಟು 0. ದ ಸೇಮ್ ಥಿಂಗ್ ಇಫ್ ಯು ಸಬ್ಸ್ಟಿಟ್ಯೂಟ್ ಇನ್ ದ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಬರುತ್ತೆ? ವೈ 0 ಆಗೋಗುತ್ತೆ. ಎಕ್ಸ್ ಮೈನಸ್ x1 ಓಕೆ ಹೋಲ್ ಸ್ಕ್ವೇರ್ ಪ್ಲಸ್ ವೈ 0 ಬಟ್ y1 ಇರುತ್ತೆ ಮಕ್ಕಳ, ಅರ್ಥ ಮಾಡ್ಕೊಳ್ಳಿ. y1 ಸ್ಕ್ವೇರ್ ಇಸ್ ಈಕ್ವಲ್ ಟು ವೈ 0. ಓಕೆ. ನೆಕ್ಸ್ಟ್ ಎಕ್ಸ್ ಮೈನಸ್ x2 whole square plus y2 square. Okay. So this is the formula for if the point is on x-axis. Okay. ಹಾಗೆ ಈಗ ಕೇಸ್ 2 ನೀವೇ ಮಾಡಬಹುದು. ಕೇಸ್ 2 ಏನಂತ ಬರೀಬಹುದು? ಇಫ್ ಪಾಯಿಂಟ್ ಈಸ್ ಆನ್ ವೈ ಆಕ್ಸಿಸ್. ಈಗ ವೈ ಆಕ್ಸಿಸ್ ಅಲ್ಲಿ ಇದ್ರೆ ಏನಾಗುತ್ತೆ? ಆಲ್ರೆಡಿ ಹೇಳಿದೀನಿ, ಎಕ್ಸ್ ಏನಾಗಬೇಕು? 0 ಆಗಬೇಕು. ಎಕ್ಸ್ 0 ಆಗುತ್ತೆ ಅಂದ್ರೆ ಏನ್ ಬರುತ್ತೆ? ವೈ ಮೈನಸ್ y1 ಹೋಲ್ ಸ್ಕ್ವೇರ್ ಪ್ಲಸ್ x1 ಸ್ಕ್ವೇರ್ ಇಸ್ ಈಕ್ವಲ್ ಟು ವೈ ಮೈನಸ್ y2 ಹೋಲ್ ಸ್ಕ್ವೇರ್ ಪ್ಲಸ್ x2 ಸ್ಕ್ವೇರ್. ಈಸಿ. ಫಾಸ್ಟ್ ಆಗಿರ್ಬೇಕು ಮಕ್ಕಳ, ಫಾಸ್ಟ್ ಆಗಿ ಬರ್ಕೋತಾ ಇರಬೇಕು, ಫಟ ಅಂತ ಸಾಲ್ವ್ ಮಾಡ್ತಾ ಇರಬೇಕು. ಇಷ್ಟು ಸ್ಪೀಡ್ ಇಲ್ಲ ಅಂದ್ರೆ ನಿಮ್ ಕೈಲಿ IIT ಕ್ರ್ಯಾಕ್ ಮಾಡೋಕ್ಕಾಗಲ್ಲ. ಓಕೆ. ದೀಸ್ ಆರ್ ದ ಫೌಂಡೇಶನ್ಸ್ IITಗೆ. ಡನ್. Okay. Next, we'll move on to next concept. What is that next concept? ಇಲ್ಲ ಫಾರ್ಮುಲಾ ಸಮ್ಸ್ ಮಾಡಬೇಕಲ್ಲ. ಸಮ್ಸ್ ಮಾಡೋಣ ಮೊದಲು. ಸೊ ಸಮ್ಸನ್ನ ಈಗ ರೈಟ್ ಡೌನ್ ದ ಕ್ವಶನ್. ಫಸ್ಟ್ ಕ್ವಶನ್ ಇದರಲ್ಲಿ ಟೈಪ್ 1. ಇಫ್ ದ ಪಾಯಿಂಟ್ P of x, y is equidistant ಯಾವುದಕ್ಕೆ? ಫ್ರಮ್ ಪಾಯಿಂಟ್ A of 4, 5 and B of 3, 2. Form the equation. ಅಂತ ಕಷ್ಟ ಕ್ವಶನ್ ಏನಿಲ್ಲ ಮಕ್ಕಳು, ಇದು ವೆರಿ ಚೈಲ್ಡ್ ಕ್ವಶನ್. ಮಕ್ಕಳು ಕೂಡ ಮಾಡ್ತಾರೆ ಈ ಕ್ವಶನ್ನ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಈಕ್ವಿ ಡಿಸ್ಟೆಂಟ್ ಅಂದ್ರೆ ಮೀನಿಂಗು ಈಕ್ವಲ್ ಡಿಸ್ಟೆಂಟ್ ಅಂತ.
ಎ ಬಂದ್ಬಿಟ್ಟು x1, ಬಿ ಬಂದ್ಬಿಟ್ಟು ಇದು 5 ಬಂದ್ಬಿಟ್ಟು y1, ಇದು x2, ಇದು y2. ಪಾಯಿಂಟ್ x, y ಕೊಟ್ಟಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಒಂದು ಪಾಯಿಂಟ್ ಇದೆ P of x, y. ಓಕೆ, ಸೊ ದಿಸ್ ಈಸ್ ಯುವರ್ ಎ x1 y1, ದಿಸ್ ಈಸ್ ಯುವರ್ ಬಿ x2 y2. ಓಕೆ, ಇದು D1, ಇದು D2. ಆಗಲೇ ಡಿರೈವೇಶನ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. x1 y1 ಏನಿದೆ 4, 5, x2 y2 ಏನಿದೆ 3, 2. ಫಾರ್ಮುಲಾ ಗೊತ್ತಿದೆ ಅಂತ ಅನ್ಕೋತೀನಿ. ಫಾರ್ಮುಲಾ ಗೊತ್ತಿರೋ ಸೀದಾ ಮಾಡಿ x ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ y1 ಹೋಲ್ ಸ್ಕ್ವೇರ್. ನೋಡೋಣ ಯಾರು ಬೇಗ ಮಾಡ್ತೀರಾ ಅಂತ. ನೆಕ್ಸ್ಟ್ x ಮೈನಸ್ x2 ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ y2 ಹೋಲ್ ಸ್ಕ್ವೇರ್. ಓಕೆ, ವೆರಿ ಸಿಂಪಲ್ ಅಲ್ಲ. ಫಸ್ಟ್ ಮೆಥಡ್ ಇದು. ಇನ್ನೊಂದು ಮೆಥಡ್ ಹೇಳ್ಕೊಡ್ತೀನಿ, ವೆರಿ ಈಸಿ ಮೆಥಡ್. ಈಗ ಡಿರೈವೇಶನ್ ಮಾಡೋದಿಲ್ಲ, ಅದರಿಂದ x ಮೈನಸ್ x1 ಏನಿದೆ 4 ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ y1, y ಏನಿದೆ y1 ಬಂದ್ಬಿಟ್ಟು 5 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು x ಮೈನಸ್ x2 ಹೋಲ್ ಸ್ಕ್ವೇರ್. x ಏನಿದೆ x2 ಏನಿದೆ 3 ಇದೆ ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ y2 ಹೋಲ್ ಸ್ಕ್ವೇರ್ ಅಂದರೆ y ಮೈನಸ್ y2 ಬಂದ್ಬಿಟ್ಟು 2 ಇದೆ ಹೋಲ್ ಸ್ಕ್ವೇರ್. ಗೆಟಿಂಗ್ ಆರ್ ನಾಟ್? ಎಸ್, ನೋ? ಈಗ ಇಫ್ ಯು ಸಿಂಪ್ಲಿಫೈ ಯು ವಿಲ್ ಬಿ ಗೆಟಿಂಗ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಅಂದರೆ 4 ಸ್ಕ್ವೇರ್ ಮೈನಸ್ 2 ಇಂಟು a ಇಂಟು b, 4 2s are 8x ಪ್ಲಸ್ y ಸ್ಕ್ವೇರು ಪ್ಲಸ್ 5 ಸ್ಕ್ವೇರು 2ab ಮೈನಸ್ 5 2s are 10y. ದ ಸೇಮ್ ವೇ ಇದನ್ನು ಬರೀರಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 3 3s are 9 ಅಂದರೆ 3 ಸ್ಕ್ವೇರ್ ಬರ್ಕೊಳ್ಳಿ, ಕನ್ಫ್ಯೂಷನ್ ಆಗುತ್ತೆ ಅಂದರೆ. ನೆಕ್ಸ್ಟು ಮೈನಸ್ 3 2s are 6x ಪ್ಲಸ್ y ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಮೈನಸ್ 4y. ಡನ್. ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ಲು, y ಸ್ಕ್ವೇರ್ ಕ್ಯಾನ್ಸಲ್ಲು, ಉಳ್ಕೊಂಡಿದ್ದೇದು ನೋಡ್ರಪ್ಪ 4 ಸ್ಕ್ವೇರ್ ಬಂದು 16 ಪ್ಲಸ್ 5 ಸ್ಕ್ವೇರ್ ಬಂದು 25 ಬರ್ಕೊಳ್ಳಿ. ನೆಕ್ಸ್ಟು ಮೈನಸ್ 8x ಮೈನಸ್ 10y ಇಸ್ ಈಕ್ವಲ್. ಈ ಕಡೆ ಏನಿದೆ ಮೈನಸ್ 6x ಮೈನಸ್ 4y. ಓಕೆ, 3 ಸ್ಕ್ವೇರ್ ಬಂದ್ಬಿಟ್ಟು 3 3s are 9 ಪ್ಲಸ್ 2 ಸ್ಕ್ವೇರ್ ಬಂದ್ಬಿಟ್ಟು 2 2s are 4. ಮಲ್ಟಿಪ್ಲಿಕೇಶನ್ ಹೇಳ್ಕೊಡ್ಬೇಕಾ? ಬೇಡಲ್ಲ. ನೆಕ್ಸ್ಟು ಲೈಕ್ ಟರ್ಮ್ಸ್ ಒಂದು ಕಡೆ ತಗೊಳ್ಳಿ, ಮೈನಸ್ 8x ಮೈನಸ್ 6x ಈ ಕಡೆ ಬಂದರೆ ಪ್ಲಸ್ 6x ಆಗುತ್ತೆ. ಬ್ರಾಕೆಟ್ ಎಲ್ಲ ಹಾಕೊಳ್ಳಿ ಮಕ್ಕಳ, ಕನ್ಫ್ಯೂಷನ್ ಆಗುತ್ತಿಲ್ಲ ಅಂದರೆ. ಪ್ಲಸ್ y ಏನಿದೆ ಮೈನಸ್ 10y ಇದೆ, ಮೈನಸ್ 10y ಇದು ಈ ಕಡೆ ಬಂದರೆ ಪ್ಲಸ್ 4y ಇಸ್ ಈಕ್ವಲ್ ಟು. ಓಕೆ, ನೆಕ್ಸ್ಟು 25 ಪ್ಲಸ್ 16, 25 ಪ್ಲಸ್ 16 ಏನಾಗುತ್ತೆ 31 ಆಗುತ್ತೆ. ಸೊ 31 ಆ ಕಡೆ ಬಂತು ಅಂದರೆ ಮೈನಸ್ 31 ಆಗುತ್ತೆ. ಗೆಟಿಂಗ್ ಆರ್ ನಾಟ್? ಸಾರಿ, 41 ಆಗುತ್ತೆ. ದಿಸ್ ಈಸ್ 41. ಎಸ್, ನೋ? ನೆಕ್ಸ್ಟು 9 ಪ್ಲಸ್ 4 ಎಷ್ಟಾಗುತ್ತೆ? 9 ಪ್ಲಸ್ 4 ಬಂದ್ಬಿಟ್ಟು 13 ಆಗುತ್ತೆ. ಎಸ್. ಸೊ ನೌ ಯು ಕ್ಯಾನ್ ಸಿಂಪ್ಲಿಫೈ ದಿಸ್. ಇದು ಮೈನಸ್ 2x ಆಗುತ್ತೆ, ಈ ಕಡೆದೇನು ಬರುತ್ತೆ ಮೈನಸ್ 10 ಮೈನಸ್ 4 ಎಷ್ಟು ಮಕ್ಕಳ? 6y ಆಗುತ್ತೆ ಇಸ್ ಈಕ್ವಲ್ ಟು 41 ಮೈನಸ್ 13. 41 ಮೈನಸ್ 13, 41ಅಲ್ಲಿ 3 ಹೋಯ್ತು ಅಂತ ಅಂದರೆ 38 ಆಗುತ್ತೆ. 38ಅಲ್ಲಿ 10 ಹೋಯ್ತು ಅಂದರೆ 28 ಆಗುತ್ತೆ, ಮೈನಸ್ 28. ಓಕೆ, ಎಲ್ಲ ಡಿವೈಡೆಡ್ ಬೈ ಮೈನಸ್ 2 ಮಾಡಿ, ಡಿವೈಡೆಡ್ ಬೈ ಮೈನಸ್ 2 ಡಿವೈಡೆಡ್ ಬೈ ಮೈನಸ್ 2 ಡಿವೈಡೆಡ್ ಬೈ ಮೈನಸ್ 2 ಇಂಪ್ಲೈಸ್. ಯಾಕೆ ಸರ್ 2 ಇಂದ ಡಿವೈಡ್ ಮಾಡಬೇಕು? ಯಾಕಂದರೆ 2 ಇಸ್ ದ ಲೀಸ್ಟ್ ನಂಬರ್, ಅದಕ್ಕೆ ಮಲ್ಟಿಪ್ಲೈ ಮಾಡಬೇಕು, ಡಿವೈಡ್ ಮಾಡಬೇಕು. ಈ ಟು ಕ್ಯಾನ್ಸಲ್ಲು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 2 1s are 2 4s are. ನೌ ದ ಈಕ್ವೇಶನ್ ವಿಲ್ ಬಿ ಎಕ್ಸ್, ಇದು 2 1s are 2 3s are ಪ್ಲಸ್ 3y ಇಸ್ ಈಕ್ವಲ್ ಟು 14. ಇದು ಫಾರ್ಮಿಂಗ್ ದ ಈಕ್ವೇಶನ್. ಅರ್ಥ ಆಗ್ತಲ್ಲ? ಇದು ಬೇಸಿಕ್ ಆಗಿ ಎಲ್ಲ ಕಡೆ ಮಾಡ್ತೀರಾ, ಇದು ಬೇಸಿಕ್ ಸಮ್ಮು. ಇನ್ನೊಂದು ಟೈಪಲ್ಲಿ ಹೆಂಗೆ ಮಾಡೋದು ಅಂದರೆ ನಿಮ್ಗೆ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೆ ಡಿರೈವೇಷನಲ್ಲಿ. ಆ ಡಿರೈವೇಷನಲ್ಲಿ ಏನು ಕೊಟ್ಟಿದ್ದೆ ಲಾಸ್ಟ್ ಫೈನಲಲ್ಲಿ ಬಂದಿರುತ್ತೆ ನೋಡಿ. ಫೈನಲಲ್ಲಿ ಏನು ಬಂದಿತ್ತು? x1 ಮೈನಸ್ x2 ಡಿವೈಡೆಡ್ ಬೈ y2 ಮೈನಸ್ y1, ಕರೆಕ್ಟ್ ಅಲ್ಲ? ಇದೆಲ್ಲ ಬಂದಿದ್ದು ಇಸ್ ಈಕ್ವಲ್ ಟು, ಈ ಕಡೆ ಏನು ಬಂದಿತ್ತು y1 ಪ್ಲಸ್ y2 ಮೈನಸ್ 2y ಡಿವೈಡೆಡ್ ಬೈ x1 ಪ್ಲಸ್ x2 ಮೈನಸ್ 2x. ಓಕೆ, ಇದೆಲ್ಲ ಬಂದಿದ್ದು ಈಕ್ವೇಶನು.
ಹಾಕೊಳ್ಳಿ. x1 x2 ಏನಿದೆ 4 ಇದೆ. x1 ಬಂದ್ಬಿಟ್ಟು 4 ಮೈನಸ್ x2 ಬಂದ್ಬಿಟ್ಟು 3. y2 ಏನಿದೆ 2 ಇದೆ. y1 ಏನಿದೆ 5 ಇದೆ. ಹಾಕೊಂಡ್ರಾ? ಸೇಮ್ ಇಲ್ಲಿ y1 ಪ್ಲಸ್ y2 ಮೈನಸ್ 2y. y1 ಏನಿದೆ 5 ಪ್ಲಸ್ 2 ಬಂದ್ಬಿಟ್ಟು 7 ಮೈನಸ್ 2y ಡಿವೈಡೆಡ್ ಬೈ x1 ಪ್ಲಸ್ x2 4 ಪ್ಲಸ್ 3 7 ಮೈನಸ್ 2x. ಎಸ್ ನೋ? ಈಗ ನೋಡಿ, ವಿಚ್ ಇಂಪ್ಲೈಸ್ 4 ಮೈನಸ್ 3 ಬಂದು 1 ಡಿವೈಡೆಡ್ ಬೈ 2 ಮೈನಸ್ 5 ಬಂದ್ಬಿಟ್ಟು ಮೈನಸ್ 3 ಇಸ್ ಈಕ್ವಲ್ ಟು 7 ಮೈನಸ್ 2y ಡಿವೈಡೆಡ್ ಬೈ 7 ಮೈನಸ್ 2x. ಇಫ್ ಯು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಏನು ಬರುತ್ತೆ? 7 ಮೈನಸ್ 2x ಇಸ್ ಈಕ್ವಲ್ ಟು ಮೈನಸ್ 3 ಇಂಟು 7 ಮೈನಸ್ 2y ಇಂಪ್ಲೈಸ್. ಇದನ್ನ ಮೈನಸ್ 3 ಮಲ್ಟಿಪ್ಲೈ ಮಾಡಿದ್ರೆ 7 ಮೈನಸ್ 2x ಇಸ್ ಈಕ್ವಲ್ ಟು 7 3s ಮೈನಸ್ 21 ಮೈನಸ್ ಮೈನಸ್ ಇಂಟು ಮೈನಸ್ ಒಳಗಡೆ ಪ್ಲಸ್ ಆಗುತ್ತೆ 3 2s 6y. ಎಸ್ ನೋ? ಎಸ್. ಈಗ ಇಫ್ ಯು ಸಿಂಪ್ಲಿಫೈ ದಿಸ್, ನಾನೇನು ಮಾಡ್ತೀನಿ, ಈ 2x ಆ ಕಡೆ ತೊಗೊಂಡು ಹೋಗ್ತೀನಿ, 21 ಈ ಕಡೆ ತೊಗೊಂಬರ್ತೀನಿ. ಆಗ 7 ಪ್ಲಸ್ 21 ಇಸ್ ಈಕ್ವಲ್ ಟು 2x ಪ್ಲಸ್ 6y. ಸೊ ಇದೇನು ಬಂತು ಎಂಡ್ ಆಫ್ ದಿ ಡೇ ಈಕ್ವೇಶನು? ಸೊ 2x ಪ್ಲಸ್ 6y ಇಸ್ ಈಕ್ವಲ್ ಟು 28. ಸೊ ಎಲ್ಲಾದ್ರೂ 2 ಇಂದ ಡಿವೈಡ್ ಮಾಡಿ. ಇಫ್ ಯು ಡಿವೈಡ್ ಬೈ 2 ಕ್ಯಾನ್ಸಲ್ x ಪ್ಲಸ್ 3y ಪ್ಲಸ್ 14. ಅರೇ ಸರ್, ಏನು ಸರ್ ಬಂದ್ಬಿಡ್ತು ಆನ್ಸರು? ದ ಮೀನಿಂಗ್ ಹಿಯರ್ ಈಸ್, ಕಾನ್ಸೆಪ್ಟಲ್ಲಿ ಸ್ಟ್ರಾಂಗ್ ಇದ್ರೆ ನೀವೇ ಹೊಸ ಮೆಥಡ್ನ ಕ್ರಿಯೇಟ್ ಮಾಡ್ಬೋದು. ಗೆಟಿಂಗ್ ಆರ್ ನಾಟ್? ಸೊ ಆವಾಗಲೇ ನಾನು ಮಾಡಿದ್ದೇನೆ ಇಕ್ವಿಡಿಸ್ಟಿಂಕ್ಟ್ ಫಾರ್ಮುಲಾ. ಜನರಲಿ ಎಲ್ಲ ಅದೇ ಮೆಥಡ್ ಯೂಸ್ ಮಾಡ್ತಾರೆ. ಬಟ್ ಹಿಯರ್ ವೆನ್ ಇಟ್ ಕಮ್ಸ್ ಹಿಯರ್ ಏನಾಗುತ್ತೆ? ಹೊಸ ಫಾರ್ಮುಲಾ ನೀವೇ ತಾನೇ ಡಿರೈವ್ ಮಾಡಿದ್ರೆ. ಇಟ್ ವಾಸ್ ವೆರಿ ಈಸಿ ಟು ಡಿರೈವ್. ಸೊ ಇದು ಬಂತು ಫೈನಲ್ ಪ್ರಾಡಕ್ಟ್. ಆ ಫೈನಲ್ ಪ್ರಾಡಕ್ಟಿಂದ ನಾನು ಎತ್ಕೊಂಡು ಸಮ್ಸ್ನ ಸಿಂಪಲ್ ಆಗಿ ಮಾಡ್ಬೋದು. ಬೇಕಂದ್ರೆ ತಲೆ ಆನ್ಸರ್ ಹೇಳ್ಬಿಡ್ತೀನಿ, ಇಷ್ಟೊಂದು ಅವಶ್ಯಕತೆನೇ ಇಲ್ಲ. ಬಟ್ ರೀಸನ್ ಏನು ಅಂತಂದ್ರೆ, ಮೆಥಡ್ ಬೈ ಮೆಥಡ್, ಸ್ಟೆಪ್ ಬೈ ಸ್ಟೆಪ್ ಮಾಡಿದಾಗ ನಿಮಗೂ ಅರ್ಥ ಆಗುತ್ತೆ. ಸೊ ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ ಮಕ್ಕಳ, ಡಿರೈವೇಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಡಿರೈವೇಷನ್ ಕಲಿಬೇಕು. ಎಸ್, ಓಕೆ, ಅರ್ಥ ಆಗ್ತಾ? ನೆಕ್ಸ್ಟ್ ಇನ್ನೊಂದು 2 ಸಮ್ ನಾನು ನಿಮಗೆ ಕೊಡ್ತೀನಿ, ನೀವೇ ಮಾಡಿ. ಇದು ಟೈಪ್ 1 ಕ್ವಶನ್ ಮಕ್ಕಳ. ದ ನೆಕ್ಸ್ಟ್ ಕ್ವಶನ್ಸ್ ಆರ್, ಬೇಗ ಬರ್ಕೊಬೇಕು. ಎಷ್ಟು ಫಾಸ್ಟಾಗಿ ಇರ್ತೀರೋ ಅಷ್ಟು ಫಾಸ್ಟಾಗಿ ನಿಮ್ಗೆ ಅರ್ಥ ಆಗುತ್ತೆ. ಇನ್ನೊಂದು ಕ್ವಶನ್ ಬಂದ್ಬಿಟ್ಟು a ಆಫ್ 2, 3, ನೆಕ್ಸ್ಟು 4, 1 b ಆಫ್. ಓಕೆ, ಡನ್. ಈ ಕ್ವಶನ್ನ ನೀವೇ ಸಾಲ್ವ್ ಮಾಡಿ. ನೀವೇ ಸಾಲ್ವ್ ಮಾಡಿದಷ್ಟು ಇನ್ನೂ ಈಸಿ ಆಗಿಬಿಡ್ತು. ಓಕೆ, ಕಳಿಸ್ಲಾ? ಎಸ್. ನೆಕ್ಸ್ಟ್ ಟೈಪ್ 2 ಹೋಗೋಣ. ಟೈಪ್ 2 ಅಲ್ಲಿ ಫೈಂಡ್ ಎ ಪಾಯಿಂಟ್ ಆನ್ y ಆಕ್ಸಿಸ್. ಫೈಂಡ್ ಎ ಪಾಯಿಂಟ್ ಆನ್ ಯಾವ ಆಕ್ಸಿಸ್ಸು? y ಆಕ್ಸಿಸ್ಸು. ಓಕೆ, ಈ y ಆಕ್ಸಿಸ್ ವಿಚ್ ಇಸ್ ಈಕ್ವಿಡಿಸ್ಟೆಂಟ್ ಫ್ರಮ್ ಪಾಯಿಂಟ್ ಯಾವ್ದು? P ಆಫ್ 2, 3 and Q ಆಫ್ 4, 1. ಚೈಲ್ಡ್ ಕ್ವಶನ್. y ಆಕ್ಸಿಸ್ ಮೇಲಿದೆ ಅಂದ್ರೆ ಏನು 0 ಆಗಬೇಕು? y ಆಕ್ಸಿಸ್ ಮೇಲಿದೆ ಅಂದ್ರೆ x ಇಸ್ ಈಕ್ವಲ್ ಟು 0. ಮುಂದಕ್ಕೆ ನಿಮಗೆ ಗೊತ್ತು ಫಾರ್ಮುಲಾ. ಏನು ಫಾರ್ಮುಲಾ ಹೇಳುತ್ತೆ? ಫಾರ್ಮುಲಾ ಬಂದ್ಬಿಟ್ಟು x0 x1 ಸ್ಕ್ವೇರ್ ಪ್ಲಸ್ y ಮೈನಸ್ y1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು x2 ಸ್ಕ್ವೇರ್ ಪ್ಲಸ್ y ಮೈನಸ್ y2 ಹೋಲ್ ಸ್ಕ್ವೇರ್. ಓಕೆ, ರೀಡಿಂಗ್ ಆರ್ ನಾಟ್? ಈಗ x0 ಆಗಾಯ್ತು. ಇಲ್ಲಿ ಪಾಯಿಂಟ್ಸ್ ಬರ್ಕೊಳ್ಳಿ, x1 y1. ದಿಸ್ ಈಸ್ x1, ದಿಸ್ ಈಸ್ y1, ದಿಸ್ ಈಸ್ x2, ದಿಸ್ ಈಸ್ y2. x1 ಬಂದ್ಬಿಟ್ಟು 2 ಸ್ಕ್ವೇರ್ ಆಗುತ್ತೆ ಪ್ಲಸ್ y ಮೈನಸ್ y1. y ಮೈನಸ್ y1 ಏನೋ? y ಅದೇ y ಕಂಡು ಹಿಡಿಬೇಕು, ಗೊತ್ತಿಲ್ಲ. y ಮೈನಸ್ y1 ಏನಿದೆ? 3 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು x2 ಸ್ಕ್ವೇರ್ ಅಂತಂದ್ರೆ 4 ಸ್ಕ್ವೇರ್ ಪ್ಲಸ್ y ಮೈನಸ್ y2 ಬಂದ್ಬಿಟ್ಟು ಏನಿದೆ? 1 ಸ್ಕ್ವೇರ್. ಓಕೆ, ಲೈಕ್ ಟರ್ಮ್ಸು ಎಲ್ಲ ಒಂದು ಕಡೆ ತಗೊಳ್ಳಿ. ಸೊ ಏನಾಗುತ್ತೆ? 4 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್
ಇದನ್ನ ಆ ಕಡೆ ತಗೊಂಡು ಹೋಗ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. 4 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಇಸ್ ಈಕ್ವಲ್ ಟು ಏನ್ ಬರುತ್ತೆ, y ಮೈನಸ್ 1 ಹೋಲ್ ಸ್ಕ್ವೇರ್ ಮೈನಸ್ y ಮೈನಸ್ 3 ಹೋಲ್ ಸ್ಕ್ವೇರ್. ಓಕೆ, 4 ಸ್ಕ್ವೇರ್ 16, 2 ಸ್ಕ್ವೇರ್ 4, 16 ಮೈನಸ್ 4 ಈಸ್ 12 ಇಸ್ ಈಕ್ವಲ್ ಟು, ಸ್ವಲ್ಪ ಮೈಂಡಲ್ಲೇ ಮಾಡ್ತಾ ಇದ್ದೀನಿ ಮಕ್ಕಳ, ನೀವು ಹಂಗೆ ಅರ್ಥ ಮಾಡ್ಕೊಂಡು ಮಾಡಿ. ಇದೇನಾಗುತ್ತೆ, y ಸ್ಕ್ವೇರು ಪ್ಲಸ್ 1 ಸ್ಕ್ವೇರ್ ಈಸ್ 1 ಮೈನಸ್ 2y ಮೈನಸ್ ಆಫ್ y ಸ್ಕ್ವೇರು, ತಿರ್ಗಾ ಪ್ಲಸ್ 3 3 9 ಮೈನಸ್ 3 2 6y. ಎಸ್ ಎಸ್, ಈಗ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿ 1 ಮೈನಸ್ 2y, ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ y ಸ್ಕ್ವೇರ್ ಮೈನಸ್ 9 ಪ್ಲಸ್ 6y. ಒಳಗಡೆ ಇರೋ ಸೈನ್ಸ್ ಎಲ್ಲ ಚೇಂಜ್ ಆಗಬೇಕು. y ಸ್ಕ್ವೇರ್ ಮನೆಗೆ ಹೋಯ್ತು, ಇನ್ನೇನು ಉಳ್ಕೋತು ಬರ್ಕೊಬಿಡಿ. ಸೊ ಇನ್ನೇನು ಉಳ್ಕೊಳುತ್ತೆ, ಸೊ 12 ಈಸ್ ಈಕ್ವಲ್ ಟು 1 ಇದೆ ನಂಬರು, 1 ಮೈನಸ್ 9, 1 ಮೈನಸ್ 9 ಪ್ಲಸ್ 1 ಇದೆ ಮೈನಸ್ 9, ಏನ ಆನ್ಸರ್ ಮೈನಸ್ 8. ಓಕೆ, ಹಾಗೆ ಮೈನಸ್ 2y ಪ್ಲಸ್ 6y ಪ್ಲಸ್ 4y. 6 ಮೈನಸ್ 2 ಏನಾಗುತ್ತೆ, 4 ಆಗುತ್ತೆ. ಇಂಪ್ಲೈಸ್ ಈ 8 ಈ ಕಡೆ ಬಂದ್ರೆ ಮೈನಸ್ ಇರೋದು ಪ್ಲಸ್ ಹಾಕಬೇಕು. ದೆನ್ 12 ಪ್ಲಸ್ 8 ಏನಾಗುತ್ತೆ, 20 ಆಗುತ್ತೆ. 20 ಈಸ್ ಈಕ್ವಲ್ ಟು 4y. ಈಗ y ಬೇಕು, y ಬೇಕಂದ್ರೆ ಏನು ಮಾಡ್ತೀರಾ, y ಈಸ್ ಈಕ್ವಲ್ ಟು 20 ಡಿವೈಡೆಡ್ ಬೈ 4. ಮಲ್ಟಿಪ್ಲಿಕೇಶನ್ ಇದ್ರೆ ಡಿವಿಷನ್ ಕೆಳಗೆ ಕಳಿಸ್ಬೇಕು. ದೆನ್ y ಈಸ್ ಈಕ್ವಲ್ ಟು 20 ಡಿವೈಡೆಡ್ ಬೈ 4, 4 5 20. ಎಷ್ಟು ಬಂದ ಆನ್ಸರು, y. ಓಕೆ, ದಿಸ್ ಈಸ್ ಒನ್ ಸಚ್ ಮೆಥಡ್. ನೆಕ್ಸ್ಟ್ ಸೇಮ್ ಪಾಯಿಂಟ್ ತಗೊಳ್ಳಿ, ಸೇಮ್ ಪಾಯಿಂಟ್ ತಗೊಂಡು ಏನ್ ಮಾಡ್ತೀರಾ, ಚೇಂಜ್ ಮಾಡ್ಬಿಡಿ ಆಕ್ಸಿಸ್. ವೈ ಆಕ್ಸಿಸ್ ಬದಲು ಎಕ್ಸ್ ಆಕ್ಸಿಸ್ ಅಂತ ಬರ್ಕೊಂಡ್ಬಿಟ್ರೆ ಏನ್ 0 ಆಗಬೇಕು, y 0 ಆಗಬೇಕು. ಸೇಮ್ ಸೆಕೆಂಡ್ ಟೈಪ್ 2 ಮಾಡಿ ಏನ್ ಬರುತ್ತೆ ಫಾರ್ಮುಲಾ, y 0 ಆಗಿದ್ರೆ x ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y1 ಸ್ಕ್ವೇರ್ ಇಸ್ ಈಕ್ವಲ್ ಟು x ಮೈನಸ್ x2 ಹೋಲ್ ಸ್ಕ್ವೇರ್ ಪ್ಲಸ್ y2 ಸ್ಕ್ವೇರ್. ಎಸ್ ಸರ್. ನೆಕ್ಸ್ಟ್ ಎಕ್ಸ್ ಏನಿದೆ ಗೊತ್ತಿಲ್ಲ, ಎಕ್ಸ್ ಮೈನಸ್ x1 ಏನಿದೆ 2 ಇದೆ ಹೋಲ್ ಸ್ಕ್ವೇರ್, y1 3 ಇದೆ 3 ಸ್ಕ್ವೇರ್. ಎಕ್ಸ್ ಏನಿದೆ ಗೊತ್ತಿಲ್ಲ, x2 ಏನಿದೆ 4 ಹೋಲ್ ಸ್ಕ್ವೇರ್, y2 ಏನಿದೆ 1 ಸ್ಕ್ವೇರ್. ಅದೇ ಹಳೆ ಪ್ರೊಸೀಜರ್ ಮಕ್ಕಳ, ಮಾಡ್ಕೊಂಡು ಹೋಗಿ. ಸೊ ಇದನ್ನ ಈ ಕಡೆ ತರ್ತೀನಿ, 3 3 9 ಆಗುತ್ತೆ, ಮೈನಸ್ ಇದು 1 ಈ ಕಡೆ ಬಂದರೆ 1 ಆಗುತ್ತೆ. ಇದನ್ನ ಆ ಕಡೆ ತಗೊಂಡು ಹೋಗ್ತೀನಿ, ಇದನ್ನ ಫಸ್ಟ್ ಸಿಂಪ್ಲಿಫೈ ಮಾಡಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 16 ಮೈನಸ್ 4 2 8x. ಈ ಕಡೆ ಬಂದರೆ ತಿರ್ಗಾ ಮೈನಸ್ ಆಗುತ್ತೆ, ಮೈನಸ್ ಆಫ್ ಎಕ್ಸ್ ಸ್ಕ್ವೇರು ಪ್ಲಸ್ 4 ಮೈನಸ್ 4x. ಎಸ್, ಇದು 8 ಈಸ್ ಈಕ್ವಲ್ ಟು ನಾವು ಎಕ್ಸ್ ಸ್ಕ್ವೇರ್ ಪ್ಲಸ್ 16 ಮೈನಸ್ 8x, ತಿರ್ಗಾ ಮೈನಸ್ ಎಕ್ಸ್ ಸ್ಕ್ವೇರು ಮೈನಸ್ 4 ಮೈನಸ್ ಇಂಟು ಮೈನಸ್ ಪ್ಲಸ್ 4x. ಎಕ್ಸ್ ಸ್ಕ್ವೇರು ಮನೆಗೆ ಹೋಯ್ತು, ಮನೆಗೆ ಹೋದ್ರೆ ಉಳ್ಕೊಳ್ಳೋದೇನೋ 16 ಮೈನಸ್ 4. ಈ 16 ಮೈನಸ್ 4 ಏನಾಗ್ಬೇಕು ಮಕ್ಕಳ, 16 ಮೈನಸ್ 4 ಬೇಗ 12. ಎಸ್, ಮೈನಸ್ 8 ಪ್ಲಸ್ 4 ಮೈನಸ್ 4x ಇಂಪ್ಲಾಯ್ಸ್ ಇದು ಈ ಕಡೆ ತಗೊಂಬನ್ನಿ, ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಇದು ಈ ಕಡೆ ತಗೊಂಡೋಗಿ ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಸೊ 4x ಕ್ಯಾನ್ ಬಿ ರಿಟರ್ನ್ ಆಸ್ 12. ಕರೆಕ್ಟಾ, ಈ ಕಡೆ ಬಂತು ಪ್ಲಸ್ ಆಯಿತು, 8 ಆ ಕಡೆ ಹೋದ್ರೆ ಮೈನಸ್ ಆಗಬೇಕು, 12 ಮೈನಸ್ 8. ಸೊ ಎಕ್ಸ್ ಕ್ಯಾನ್ ಬಿ ರಿಟರ್ನ್ ಆಸ್ 12 ಮೈನಸ್ 8 ಎಷ್ಟು ಮಕ್ಕಳ, 4 ಡಿವೈಡೆಡ್ ಬೈ 4 ಇಂಪ್ಲಾಯ್ಸ್ ಎಕ್ಸ್ ಈಸ್ ಈಕ್ವಲ್ ಟು 1. ಈಸಿ? ಎಸ್ ನೋ? ವೆರಿ ಸಿಂಪಲ್ ಕಾನ್ಸೆಪ್ಟು. ಓಕೆ, ಸೊ ಇವೆಲ್ಲ ಬೇಸಿಕ್ ಸಮ್ಸ್. ಬೇಸಿಕ್ ಅಂದರೆ ಬೇಸಿಕ್, ಚಿಕ್ಕ ಮಕ್ಕಳು ಮಾಡ್ತಾರೆ. ಈಗ ಒಂದು ಸ್ವಲ್ಪ ಡಿಫ್ರೆಂಟ್ ಅಪ್ರೋಚ್ ಹೋಗೋಣ. ಇವೆಲ್ಲ ಲೆವೆಲ್ 1 ಸಮ್ಸ್. ಲೆವೆಲ್ 2 ಹೋಗೋಣ, ಲೆವೆಲ್ ಇನ್ಕ್ರೀಸ್ ಮಾಡೋಣ. ಈಗ ಇದರಲ್ಲೇ ನಾನು ಒಂದು ಸ್ವಲ್ಪ ಲೆವೆಲ್ನ ಇನ್ಕ್ರೀಸ್ ಮಾಡಿದ್ರೆ, ಬರ್ಕೊಳ್ಳಿ ಬೇಗ ಕ್ವಶನ್ಸು. The distance between the points A of
x, 3 and b of 5, 7. ಇಷ್ಟೊತ್ತಂಗ ಡೈರೆಕ್ಟ್ ಆಗಿ ಮಾಡಿದ್ದು ಕ್ವಶನ್ಸ್. ಇದು ಇನ್ನ ಸಿಂಪಲ್ ಕ್ವಶನ್. ಈಸ್ 5 ಯೂನಿಟ್ಸ್. ಫೈಂಡ್ ಎಕ್ಸ್. ಎಕ್ಸ್ ಜಾಗದಲ್ಲಿ ಕೆ ಬೇಕಾದ್ರೆ ಹಾಕ್ಬೋದು, ಎ ಬಿ ಸಿ ಡಿ ಆಲ್ಫಾಬೆಟ್ ಏನ್ ಬೇಕಾದ್ರೆ ಹಾಕ್ಬೋದು. ನಿಮ್ ಇಷ್ಟ ಬಂದಿದ್ದು ಹಾಕೊಳ್ಳಿ, ಮಾಡ್ಕೊಳ್ಳಿ. ಈಗ ನೋಡಿ, ಸೇಮ್ ಫಾರ್ಮುಲಾ ಅಂತ ಚೇಂಜ್ ಆಗೋದಿಲ್ಲ. x1 y1 x2 y2 ಡಿ ಕೊಟ್ಟಿದ್ದಾರೆ, ಡಿ ಇಸ್ ಈಕ್ವಲ್ ಟು 5 ಅಂತ. ಎಸ್ ನೋ? ಸೊ ಡಿ ಸ್ಕ್ವೇರ್ ಏನಂತ ಬರೀಬಿಟ್ಟು, ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು x2 - x1 5 - x 5 - x ಹೋಲ್ ಸ್ಕ್ವೇರ್. ನೆಕ್ಸ್ಟ್ 7 - 3 ಹೋಲ್ ಸ್ಕ್ವೇರ್. ಎಸ್, ಡಿ ಗೊತ್ತಿದೆ 5 ಸ್ಕ್ವೇರ್ ಇಸ್ ಈಕ್ವಲ್ ಟು 5 - x ಹೋಲ್ ಸ್ಕ್ವೇರ್. 5 ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್, a - b ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕಿ -10x ಪ್ಲಸ್ 7 - 3 ಬಂದ್ಬಿಟ್ಟು 4 ಸ್ಕ್ವೇರ್ 16. ಸ್ವಲ್ಪ ಡೈರೆಕ್ಟಾಗಿ ಮಾಡ್ತಾ ಏನು ಮಕ್ಕಳ, ಬೇಸಿಕ್ಸು ಅರ್ಥ ಮಾಡ್ಕೊಳ್ಳಿ. 5 ಸ್ಕ್ವೇರ್ ಮನೆಗೆ ನಡೀತು, ಮನೆಗೆ ನಡೋರು ಇನ್ನೇನು ನೋಡ್ಕೋತು. x ಸ್ಕ್ವೇರ್ -10x ಪ್ಲಸ್ 16 ಈಸ್ ಈಕ್ವಲ್ ಟು 0. ಈಗ ಬರೋದು ಮಜಾ. ಏನ್ ಮಜಾ ಬರುತ್ತೆ ಸರ್? 16 10 ಫ್ಯಾಕ್ಟರ್ಸ್ ಕಂಡುಹಿಡಿಯಬೇಕು. ಇದು ಕೆಳಗಡೆ 16, ಮೇಲ್ಗಡೆ ಕೆಳಗಡೆ -10 ಬೇಸ್. ಇದು ನೋಡಿ, ಸ್ಪ್ಲಿಟಿಂಗ್ ಅಪ್ ಆಫ್ ಮಿಡಲ್ ಟರ್ಮ್ಸ್ ಮಾಡಬೇಕು. 16 ಈಗ ಯಾವ ಟೇಬಲ್ಸ್ ಅಲ್ಲಿ ಬರುತ್ತೆ? 16 8 2s ಎಸ್ ನೋ? 8 2s 16. ಇದು 8 2s ಕರೆಕ್ಟಾ? ಈಗ -10 ಬರಬೇಕು. -10 ಬರ್ಬೇಕಂದ್ರೆ ಇಲ್ಲೂ ಮೈನಸ್ ಹಾಕ್ಬೇಕು, ಇಲ್ಲೂ ಮೈನಸ್ ಹಾಕ್ಬೇಕು. ಮಲ್ಟಿಪ್ಲೈ ಮಾಡಿ ಮೈನಸ್ ಇಂಟು ಮೈನಸ್ ಪ್ಲಸ್ 8 2s 16 ಆಯ್ತು. ಕರೆಕ್ಟ್? -8 -2 ಏನಾಗುತ್ತೆ? -10 ಆಗುತ್ತೆ. ಆನ್ಸರ್ ಬೇಕು ಅಂದ್ರೆ ಒಂದು ಶಾರ್ಟ್ ಕಟ್ ಹೇಳ್ಕೊಡ್ತೀನಿ. ಇಷ್ಟುದ್ದ ಮಾಡ್ಕೊಂಡು ಹೋಗ್ತೀರಾ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ -8 ಇದೆಯಾ, ಸೈನ್ ಚೇಂಜ್ ಮಾಡಿ, ಆನ್ಸರ್ ಬಂದು +8. -2 ಇದೆಯಾ, ಸೈನ್ ಚೇಂಜ್ ಮಾಡಿ, x ಈಸ್ ಈಕ್ವಲ್ ಟು ಆರ್, x ಈಸ್ ಈಕ್ವಲ್ ಟು ಏನು ಬರುತ್ತೆ? ಸೈನ್ ಚೇಂಜ್ ಮಾಡೋದು +2. ಆನ್ಸರ್ ಈಸ್ 8 + 2 2. ಬೇಕಂದ್ರೆ ನೀವು ಮನೇಲಿ ಕುತ್ಕೊಂಡು ಸಾಲ್ವ್ ಮಾಡಿ, ಅಷ್ಟುದ್ದ ಅದೇ ಆನ್ಸರ್ ಬರುತ್ತೆ, ಚೇಂಜಸ್ ಏನಾಗಲ್ಲ. ಬೇಕಂದ್ರೆ ಅದು ಮಾಡ್ಬಿಡ್ತೀನಿ. ಓಕೆ, ಮಾಡ್ಬೇಕಂದ್ರೆ ಖುಷಿ ಮಾಡೋಣ, ನೋಡ್ಕೊಳ್ಳಿ. x ಸ್ಕ್ವೇರು ನೆಕ್ಸ್ಟ್ ಏನಾಗುತ್ತೆ? ಸ್ಪ್ಲಿಟ್ ಮಾಡಬೇಕು. -8x -2x ಪ್ಲಸ್ 16. ಶುದ್ಧ ಮಾಡಕ್ಕೆ ನಂಗೆ ಫೀಲ್ ಆಗುತ್ತೆ ಮಕ್ಕಳು, ಅದಕ್ಕೆ ಮಾಡೋದಿಲ್ಲ. ಇವೆರಡಲ್ಲಿ ಏನು ಸೇಮ್ ನೋಡ್ಕೊಳ್ಳಿ. ಎರಡಲ್ಲೂ x ಸೇಮ್ ಇದೆಯಾ? ಇವೆರಡಲ್ಲಿ 16 ನಾನು ಏನು ಸ್ಪ್ಲಿಟ್ ಮಾಡ್ಬೋದು? 8 2s ಅಂತ ಬರಿಬೋದು. ಕರೆಕ್ಟ್? 8 2s ಅಂತ. ಇವೆರಡಲ್ಲಿ x ತೆಗೆದ್ರೆ ಏನಾಗುತ್ತೆ? x ಇಂಟು x -8 -2 ಕಾಮನ್ ತೆಗರಿ, x ಇಂಟು 2 ಆಚೆ ಬಂದ್ಬಿಡ್ತು, ಹೊರಗಡೆ ಇರಲ್ಲ, x ಇರುತ್ತೆ. ನೆಕ್ಸ್ಟ್ ಮೈನಸ್ ಸೈನ್ ಬರುತ್ತೆ, ಮೈನಸ್ ಯಾಕಂದ್ರೆ ಆಚೆ ತೆಗ್ದಿದ್ದೀನಿ. ಇದೇನಿದೆ? 8 ಉಳ್ಕೊಂಡಿದೆ, ಇಸ್ ಈಕ್ವಲ್ ಟು 0. ಎಸ್ ನೋ? ಎಸ್. 8 - 8 8 - 8 x -8 x -8 ಸೇಮು. ಆಗ ಸೇಮ್ ಇದ್ದಾಗ x -8ನ ಕಾಮನ್ ತೆಗೆದ್ರೆ ಉಳ್ಕೊಳ್ಳೋದು x -2 ಇಸ್ ಈಕ್ವಲ್ ಟು 0. ಎಸ್, x -8 ಇಸ್ ಈಕ್ವಲ್ ಟು 0. ಹಾಗೆ ಆರ್ x -2 ಇಸ್ ಈಕ್ವಲ್ ಟು 0. ಸೊ -8 ಈ ಕಡೆ ಬಂದ್ರೆ +8 ಆಗುತ್ತೆ, x ಇಸ್ ಈಕ್ವಲ್ ಟು 2 ಆಗುತ್ತೆ. ಈಸಿ. ಓಕೆ, ಅಷ್ಟುದ್ದ ಮಾಡೋದು ಬೇಡ ಅಂತ ನನಗೆ ಇಷ್ಟ ಇಲ್ಲ, ಅದಕ್ಕೆ ಇಷ್ಟು ಈಸಿಯಾಗಿ ಮಾಡಿಟ್ಟಿದ್ದೆ. ಓಕೆ, ಇದು ಫಸ್ಟ್ ಟೈಪ್ ಆಫ್ ಸಮ್ಮು. ನೆಕ್ಸ್ಟ್ ಎಲ್ಲ ಸ್ವಲ್ಪ ಇನ್ನ ಬರ್ತೀನಿ ದೊಡ್ಡ ದೊಡ್ಡ ಕ್ವಶನ್ಸ್ಗೆ. ಒಂದು ಸೆಷನ್ನು ಫುಲ್ಲು ನಿಮಗೆ ಬರೀ ಕಾನ್ಸೆಪ್ಟ್ಗಿಂತ ಹೆಚ್ಚಾಗಿ ನ್ಯೂಮರಿಕಲ್ಸೇ ಮಾಡ್ತೀನಿ. ಓಕೆ, ಫಸ್ಟ್ ಇದನ್ನು ಅರ್ಥ ಮಾಡ್ಕೊಂಬಿಡಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನಿದೆ? ಪಾಯಿಂಟ್. ಓಕೆ, 4, k ಈಸ್ ಈಕ್ವಿ ಡಿಸ್ಟೆಂಟ್. ಏನೋ ಈಕ್ವಿ ಡಿಸ್ಟೆಂಟ್ ಯಾವುದಕ್ಕೆ? 1, 0 ನೆಕ್ಸ್ಟು ಆ್ಯಂಡ್ 5, -2 ಫೈಂಡ್ k. ಇದೊಂದು ಮಕ್ಕಳ ಕ್ವಶನ್ನು. ಸಾಲ್ವ್ ಮಾಡ್ತೀರಾ? ನಾನೇ ಮಾಡಲ? ನಿಮ್ಮ ಕೈಲೆಲ್ಲಾಗತ್ತೆ, ನಾನೇ ಮಾಡ್ತೀನಿ ಬಿಡಿ. ಓಕೆ, ಇದು ಪಾಯಿಂಟ್ P, x y, ಇದು x1 y1 ಈಕ್ವಿ. ಯಾಕಂದ್ರೆ ನೋಡಿ, ಒಟ್ಟಿಗೆ ಬರೆದಾಗ x1 y1 x2 y2 ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಓಕೆ,
ಈಗ ಫಾರ್ಮುಲಾ ಗೊತ್ತು, ಯಾವ ಫಾರ್ಮುಲಾ ಬೇಕಾದ್ರೂ ಹಾಕಿ ನಾನು ಇನ್ನೂ ಈಸಿಯಾಗಿ ಮಾಡಬೇಕು ಅಂತಂದ್ರೆ ಗೊತ್ತಲ್ಲ ಫಾರ್ಮುಲಾ. x1 ಮೈನಸ್ x2 ನೆಕ್ಸ್ಟು y2 ಮೈನಸ್ y1 ಇಸ್ ಈಕ್ವಲ್ ಟು y1 ಪ್ಲಸ್ y2 ಮೈನಸ್ 2y ಡಿವೈಡೆಡ್ ಬೈ x1 ಪ್ಲಸ್ x2 ಮೈನಸ್ 2x. ನನಗಿದೇ ಈಸಿ ಅನ್ಸುತ್ತೆ, ಇದೇ ಇಟ್ಕೊತೀನಿ, ನೀವು ಅಷ್ಟುದ ಮಾಡ್ಕೊಂಡು ಬಿಟ್ಕೊಳ್ಳಿ. x1 ಮೈನಸ್ x2 ಏನಿದೆ 1 ಮೈನಸ್ 5 ಮೈನಸ್ 4 ಕರೆಕ್ಟಾ. y2 ಮೈನಸ್ y1 ಏನಿದೆ ಮೈನಸ್ 2 ಮೈನಸ್ 0 ಅಂದರೆ ಮೈನಸ್ 2ನೇ ಬರುತ್ತೆ. 2 ಕ್ಯಾನ್ಸಲ್, ಮೈನಸ್ ಮೈನಸ್ ಕ್ಯಾನ್ಸಲ್, 2 1 ಜಾ 2 2 ಜಾ. ಓಕೆ, y1 ಪ್ಲಸ್ y2 ಏನಿದೆ 0 ಪ್ಲಸ್ y2 ಬಂದ್ಬಿಟ್ಟು ಮೈನಸ್ 2 ಮೈನಸ್ 2y 2 ಇಂಟು y ಬಂದ್ಬಿಟ್ಟು k ಡಿವೈಡೆಡ್ ಬೈ x1 ಎಷ್ಟು 1, x2 ಎಷ್ಟು 5 ಮೈನಸ್ 2 ಇಂಟು x ಏನಿದೆ 4 ಇದೆ, ಹಾಕೊಳ್ಳಿ. ಎಸ್, ರೀಡಿಂಗ್ ಆರ್ ನಾಟ್? 2 is equal to minus 2 minus 2k divided by 1 plus 5 ಬಂದ್ಬಿಟ್ಟು 6 minus 4 2 is 8. Yes, ಈಗ 2 is equal to ಇಲ್ಲಿಂದ ಮೈನಸ್ 2 ಕಾಮನ್ ತೆಗೆದ್ರೆ ಏನಾಗುತ್ತೆ 1 ಪ್ಲಸ್ ಕೆ ಆಗುತ್ತೆ ಡಿವೈಡೆಡ್ ಬೈ 6 ಮೈನಸ್ 8 ಏನು ಬರುತ್ತೆ ಮಕ್ಕಳ 2 ಬರುತ್ತೆ. ಈ 2 ಕ್ಯಾನ್ಸಲ್, ಈ ಮೈನಸ್ ಈ ಕಡೆ ಕಳಿಸ್ತೀನಿ, ಏನಾಗುತ್ತೆ ಮೈನಸ್ 2 is equal to 1 ಪ್ಲಸ್ ಕೆ. ಓಕೆ, ಸೊ ಈ ಪ್ಲಸ್ 1 ಈ ಕಡೆ ಬಂದರೆ ಮೈನಸ್ 1 ಆಗುತ್ತೆ, ಮೈನಸ್ 2 ಮೈನಸ್ 1 ಏನಾಗುತ್ತೆ ಕೆ ಇಸ್ ಈಕ್ವಲ್ ಟು ಮೈನಸ್ 2 ಮೈನಸ್ 1 ವಿಚ್ ಇಂಪ್ಲೈಸ್ ಕೆ ಇಸ್ ಈಕ್ವಲ್ ಟು ಮೈನಸ್ 3. ಯಾಕಂದ್ರೆ ಎರಡು ನೆಗೆಟಿವ್ಸ್ ಇದೆ, ಮಲ್ಟಿಪ್ಲಿಕೇಶನ್ ಮಾಡಿಬಿಡಿ, ಆಮೇಲೆ ಮೈನಸ್ ಇಂಟು ಮೈನಸ್ ಪ್ಲಸ್ಸು 2 ಪ್ಲಸ್ 1 3 ಅಂತ ಹಂಗಾಗಲ್ಲ. ಇವೆರಡಲ್ಲಿ ಯಾಕೆ ಮೈನಸ್ 1 ಮೈನಸ್ 2 3 ಬರುತ್ತೆ ಅಂದರೆ ಮೈನಸ್ನ ಫಸ್ಟ್ ಆಚೆ ತೆಗಿರಿ, ಕೆ ಇಸ್ ಈಕ್ವಲ್ ಟು ಮೈನಸ್ ಆಚೆ ತೆಗೆದ್ರೆ 2 ಪ್ಲಸ್ 1 ಹಿಡಿಗ ನೋಡು 2 ಪ್ಲಸ್ 1 3 ಆಗುತ್ತೆ, ಮೈನಸ್ ಆಚೆ ಇರುತ್ತೆ ಮೈನಸ್ 3. ಎಸ್, ಸೊ ದಿಸ್ ಈಸ್ ಯುವರ್ ಪಾರ್ಟ್ 1 ಕೋಆರ್ಡಿನೇಟ್ ಜಾಮೆಟ್ರಿ. ನೆಕ್ಸ್ಟು ಬರ್ತೀನಿ ನಿಮಗೆ ಸೆಕ್ಷನ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ ಎಲ್ಲ ಬರುತ್ತೆ, ಎಲ್ಲ ಹೇಳ್ಕೊಡ್ತೀನಿ. ಆ್ಯಂಡ್ ಈ ಕ್ಲಾಸು ನಿಮಗೆ ಇಷ್ಟ ಆಗಿದ್ರೆ IIT ಫೌಂಡೇಶನ್ ಕ್ಲಾಸ್ಗಿಂತ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಯಾರ್ಯಾರು ಬೇಕು ಎಲ್ಲ ಕಡೆ ತಲುಪಿಸ್ಬಿಡಿ. ಓಕೆ, ಬೆಸ್ಟ್ ಕ್ವಾಲಿಟಿ ಟೀಚಿಂಗು ನಿಮಗೆ ನಾನು ಬರೀ ಯೂಟ್ಯೂಬಲ್ಲೇ ಕೊಡ್ತೀನಿ, ಕನ್ನಡದಲ್ಲೇ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಮಕ್ಕಳ, ಬಾಯ್.